ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸರ್ವಜ್ಞನ ಒಂದು ಅಪ್ರಚಲಿತ ವಚನ. ಸರ್ವಜ್ಞನ ಬಹಳಷ್ಟು ವಚನಗಳು ಅಪ್ರಚಲಿತವೇ. ಯಾಕಂದ್ರೆ ಅದನ್ನ ಅಭ್ಯಾಸ ಮಾಡಿರೋ ಸಂಖ್ಯೆ ಕಡಿಮೆ. ಕೆಲವು ವಚನಗಳು ಅಭ್ಯಾಸ ಮಾಡಿದರೆ ಅರ್ಥನೂ ಆಗಲ್ಲ. ಇದು ಸುಲಭವಾದ ವಚನ ಇದೆ, ಆದರೂ ಈ ಭಾವವನ್ನ ಅರ್ಥ ಮಾಡಿಕೊಂಡವರು ತುಂಬಾ ಕಡಿಮೆ ಅಂತಾನೆ ಹೇಳ್ಬೇಕು. ಆ ವಚನದ ಕಡೆ ಯಾರು ಗಮನ ಕೊಟ್ಟಂಗೂ ಕಾಣಿಸಲ್ಲ. ಆ ವಚನ ಹೀಗೆ ಬರುತ್ತೆ: ಸಿರಿಯು ಬಂದಡೆ ಲೇಸು, ಸ್ಥಿರದ ಜೌವನ ಲೇಸು, ಮರಣ ತಪ್ಪಿದಡೆ ಕರಲೇಸು, ಪ್ರಾಣಲಿಂಗಿಗೆ ಶರಣೆಂಬುದೇ ಲೇಸು ಸರ್ವಜ್ಞ. ಸಿರಿಯು ಬಂದಡೆ ಲೇಸು, ಸ್ಥಿರದ ಜೌವನ ಲೇಸು, ಮರಣ ತಪ್ಪಿದಡೆ ಕರಲೇಸು, ಪ್ರಾಣಲಿಂಗಿಗೆ ಶರಣೆಂಬುದೇ ಲೇಸು ಸರ್ವಜ್ಞ. ಸಿರಿಯನ್ನ ಸಾಮಾನ್ಯ ಜನರು ಬಯಸ್ತಾರೆ, ಅದು ಬಂದ್ಮೇಲೆ ಒದ್ದಾಡ್ತಾರೆ. ಅಂದ್ರೆ ಒಬ್ಬ ಬಡವ ಶ್ರೀಮಂತ ಆಗ್ಬೇಕು ಅಂತ ಬಯಸ್ತಾನೆ. ಶ್ರೀಮಂತರಾದ್ಮೇಲೆ ಬಹಳ ಜನ ಬಡವರು, ಅಯ್ಯೋ ಶ್ರೀಮಂತಿಕೆಲ್ಲೂ ಸುಖ ಇಲ್ಲ, ಬಡತನ ಇದ್ದುವಾಗ್ಲೇ ನಾವೆಷ್ಟು ನೆಮ್ಮದಿಯಾಗಿದ್ವಿ, ಈ ಶ್ರೀಮಂತಿಕೆ ಬಂದ್ಮೇಲೆ ನೆಮ್ಮದಿನೇ ಇಲ್ಲ ಅಂತ ಹೇಳೋ ತುಂಬಾ ಜನ ಶ್ರೀಮಂತರುಗಳಿದ್ದಾರೆ. ಅಂದ್ರೆ ಅಲ್ಲೇನೋ ತೊಂದರೆ ಆಗಿದೆ. ಹಾಗಾದ್ರೆ ಮೊದಲು ತಾನೇ ಬಯಸಿರೋದು ಶ್ರೀಮಂತಿಕೆ ಬರ್ಬೇಕು ಅಂತೇಳಿ, ಬಂದ ಮೇಲೆ ಯಾಕೆ ಅದು ಬೇಡ ಅನ್ನಿಸ್ತದೆ, ಅಥವಾ ಬಡತನ ಲೇಸು ಅಂತ ಅನ್ನಿಸುತ್ತೋ ಗೊತ್ತಿಲ್ಲ. ಸಿರಿಯು ಬಂದಡೆ ಲೇಸು, ಸ್ಥಿರದ ಯೌವನ ಲೇಸು, ಸ್ಥಿರದ ಜೌವನ ಲೇಸು. ಜೌವನ ಯೌವನ ಎರಡು ಒಂದೇ. ಸ್ಥಿರವಾದ ಯೌವನ ಅಂದ್ರೆ ದೀರ್ಘವಾದ ಅಂತ ಅರ್ಥ ತಗೋಬೇಕಲ್ಲಿ. ಯೌವನ ಯಾವತ್ತೂ ಸ್ಥಿರ ಅಲ್ಲ. ದೇಹವೇ ಸ್ಥಿರ ಅಲ್ಲ ಅಂದಮೇಲೆ ಇನ್ನು ಯೌವನ ಯಾವಾಗ ಸ್ಥಿರ ಆಗತ್ತೆ? ಆದ್ರೆ ಇಲ್ಲಿ ಸರ್ವಜ್ಞ ಸ್ಥಿರದ ಯೌವನ ಅಂತ ಬಳಸ್ತಾನೆ. ಅದರ ಅರ್ಥ ದೀರ್ಘಕಾಲ ಇರತಕ್ಕಂತಹ ಯೌವನ. ಅಂದ್ರೆ ಕೆಲವರಿಗೆ ಒಂದು 10 ವರ್ಷ 20 ವರ್ಷ ಯೌವನ ಇರ್ತದೆ, ಆಮೇಲೆ ಯಾವುದೋ ಕಾರಣಕ್ಕೆ ಯೌವನ ಕುಂದು ಹೋಗ್ಬಿಡುತ್ತೆ. ಕಾಯಿಲೆ ಆಗಬಹುದು, ಅಥವಾ ಅತಿ ಉಪಯೋಗಿಸಿ ಯೌವನದ ವಿಕಾರಗಳಲ್ಲಿ ತೊಡಗಿ ಜಲ್ದಿ ಮುಪ್ಪು ಬರಬಹುದು. ಬೇರೆ ಬೇರೆ ಕಾರಣಕ್ಕೆ. ಮತ್ತೆ ಯೌವನದ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸದೆ ಹೋದ್ರೂ ಕೂಡ ಅದು ನಮ್ಮನ್ನ ದುಃಖಕ್ಕೀಡು ಮಾಡುತ್ತೆ. ಆದ್ರೆ ಸ್ಥಿರದ ಯೌವನ ಲೇಸು, ಸ್ಥಿರದ ಜೌವನ ಲೇಸು ಅಂತ ಸರ್ವಜ್ಞ ಹೇಳ್ಬೇಕಾದ್ರೆ ಯೌವನದ ಮಹತ್ವ ಅವನಿಗೆ ಅರ್ಥ ಆಗಿದೆ. ಯೌವನವನ್ನ ಸರ್ವಜ್ಞ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾನೆ, ಮತ್ತು ದೀರ್ಘಕಾಲನೂ ಆ ಯೌವನವನ್ನು ಬಳಸ್ಕೊಂಡಿದ್ದಾನೆ. ಮರಣ ತಪ್ಪಿದಡೆ ಕರಲೇಸು. ಬಹಳಷ್ಟು ಜನರ ಜೀವನದಲ್ಲಿ ಅಪಮೃತ್ಯು ತಪ್ಪಿದ ಅನುಭವಗಳು ಆಗಿರುತ್ತೆ. ಅಪಘಾತಗಳಲ್ಲಿ ತಪ್ಪಿಸ್ಕೊಂಡು ಉಳ್ಕೋಬಹುದು. ಕಾಯಿಲೆಗಳು ಬಂದಾಗ ಇನ್ನೇನು ಸತ್ತೇ ಹೋಗ್ತೀನಿ ಅನ್ನೋಷ್ಟು ಕಾಯಿಲೆ ತೀವ್ರವಾಗಿ, ಮತ್ತೆ ಆ ಕಾಯಿಲೆ ತಾನೇ ಹುಷಾರಾಗಬಹುದು, ಅಥವಾ ಔಷಧಿಯಿಂದ ಹುಷಾರಾಗಬಹುದು, ಏನೋ ಆಗ್ಬಹುದು. ಒಟ್ಟು ಮರಣ ತಪ್ಪಿದ ಅನುಭವ ಕೆಲವ್ರಿಗಾಗಿರುತ್ತೆ. ಹಾಗೆ ಮರಣ ತಪ್ಪಿದ್ರೂ ಒಳ್ಳೇದಂತ ಸರ್ವಜ್ಞ. ಯಾಕೆಂದ್ರೆ ಮುಂದೆ ನಾವು ಬೇಕಾದಷ್ಟು ಸಾಧಿಸ್ಬೋದು. ಮರಣವೇ ಶ್ರೇಷ್ಠವಲ್ಲ. ಆದರೆ ಭಾರತೀಯ ಪರಂಪರೆ ಒಳಗೆ ಈ ಮೂರನ್ನು ಆಹ್ವಾನಿಸಿದವರು ಜಾಸ್ತಿ, ಅಥವಾ ಮೊದಲೆರಡನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ದೇಹ ಹೋದ್ರೆ ಸಾಕು,
ಏನು ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅನ್ಕೊಂಡು ಜಪ ಮಾಡಿದವರು, ಹಾಡಿದವರು ಅವರೇ ಜಾಸ್ತಿ. ಈ ಮನೆಯನ್ನು ತುಂಬಾ ಚೆನ್ನಾಗಿ ಮಾಡಿಕೊಂಡು ಇನ್ನು ಎಷ್ಟು ದಿವಸ ಇಡು, ಈ ಮನೆಯಲ್ಲೂ ಆನಂದವಾಗಿ ಬದುಕ್ತೀನಿ, ನೀ ಕರೆದ್ರೂ ಬೇಗ ಬರ್ತೀನಿ ಅಂತ ಸಿದ್ಧವಾಗಿರೋರ ಸಂಖ್ಯೆ ತುಂಬಾ ಕಡಿಮೆ. ದೊಡ್ಡ ದೊಡ್ಡವರು ಕೂಡ ಈ ಬದುಕನ್ನು ತಿರಸ್ಕಾರ ಮಾಡಿ ಆ ಬದುಕಿಗಾಗಿ ಹಂಬಲಿಸಿ ಆಮೇಲೆ ಏನ್ ಪಡ್ಕೊಂಡ್ರೋ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಜಗತ್ತಿಗೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ದಾಸರು, ಶರಣರು, ಆಮೇಲಿಂದ ವೈರಾಗ್ಯ ಜೀವಿಗಳು, ಅವಧೂತರು, ಏನೂ ಬೇಡ ನಮಗೆ, ಮನೆನೂ ಬೇಡ, ಮಠನೂ ಬೇಡ, ಏನೂ ಬೇಡ ಅಂತಂದವರು ಅವ್ರ ಮುಂದಿನ ಜನ್ಮ ಏನ್ ಬಂತೋ ಗೊತ್ತಿಲ್ಲ. ಮತ್ತು ಈ ಬದುಕನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಭಯೋತ್ಪಾದಕರಾಗಿ, ಕಳ್ಳರಾಗಿ, ಸುಳ್ಳರಾಗಿ, ಅಪರಾಧಿಗಳಾಗಿ ಅವರು ಸತ್ತಿದ್ದಾರೆ. ಅವರು ಏನಾದರೂ ಗೊತ್ತಿಲ್ಲ. ಬಹಳ ವಿಚಿತ್ರ ಅಲ್ವಾ ಈ ಬದುಕು. ಜಯಲಲಿತಾ ಕೋಟಿ ಕೋಟಿ ಭ್ರಷ್ಟಾಚಾರ ಮಾಡಿದವ್ರು ಏನಾದರೂ ಗೊತ್ತಿಲ್ಲ ಸತ್ ನಂತರ. ಅಟಲ್ ಬಿಹಾರಿ ವಾಜಪೇಯಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನೂ ಬೇಡ ನನಗೆ, ಬಾಡಿಗೆ ಮನೆಗೆ ಇರ್ತೀನಿ ಅಂದವ್ರು, ಅವರು ತೀರ್ಕೊಂಡ್ರು, ಏನಾದರೂ ಗೊತ್ತಿಲ್ಲ. ಇದರಿಂದ ಅವ್ರಿಗೆ ಏನ್ ಪರಮಾತ್ಮ ಇದೇ ಸಸ್ಪೆನ್ಸ್ ಇಟ್ಟಿರೋದು, ಇದೇ ರಹಸ್ಯ ಇಟ್ಟಿರೋದು. ಆದ್ರೆ ಸರ್ವಜ್ಞ ಪರಮಾತ್ಮನ ಸಂಪೂರ್ಣ ನಿಯಮವನ್ನು ಒಪ್ಪಿಕೊಂಡವನು. ಕೆಲವು ಸಾರಿ ನನಗಿಷ್ಟು ಸಂತೋಷ ಆಗತ್ತೆ ಅಂದ್ರೆ, ಬಸವಣ್ಣವ್ರಿಗಿಂತಲೂ, ಬುದ್ಧನಿಗಿಂತಲೂ, ಬೇರೆ ಯಾವ ಪ್ರವಾದಿಗಳಿಗಿಂತಲೂ ಸರ್ವಜ್ಞ ಪರಮಾತ್ಮನ ನಿಯಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ಜಗತ್ತಿಗೆ ಉಪದೇಶ ಮಾಡಿದ ಕನ್ನಡದಲ್ಲಿ, ತ್ರಿಪದಿಗಳಲ್ಲಿ. ಈ ವಚನದಲ್ಲೂ ಅವನು ಒಂದು ಘನವಾದ ತತ್ವವನ್ನು ಹೇಳ್ತಾ ಇದ್ದಾನೆ. ಸಿರಿಯು ಬಂದಡೆ ಲೇಸು, ಸ್ಥಿರದ ಜೌವನ ಲೇಸು, ಮರಣ ತಪ್ಪಿದಡೆ ಕರಲೇಸು. ಇದು ಸುಲಭವಾಗಿ ಅರ್ಥ ಆಗತ್ತೆ ನಿಮಗೆ. ಈ ವಚನ ಅರ್ಥ ಮಾಡ್ಕೊಳ್ಳೋದು ಮುಂದಿನ ವಾಕ್ಯದಲ್ಲಿ ಕಷ್ಟ, ಅಥವಾ ಮುಂದಿನ ವಾಕ್ಯ ಈ ಅರ್ಥ ಆಗ್ಬಿಟ್ರೆ ಈ ವಚನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಪ್ರಾಣಲಿಂಗಿಗೆ ಶರಣೆಂಬುದೇ ಲೇಸು ಸರ್ವಜ್ಞ. ಪ್ರಾಣಲಿಂಗಿಗೆ ಶರಣೆಂದ್ರೆ ಮಾತ್ರ ಈ ಮೂರು ಸಾರ್ಥಕ ಆಗುತ್ತೆ. ಸ್ಥಿರದ ಜೌವನ, ಸಿರಿ ಮತ್ತು ಬದುಕು, ಮರಣ ತಪ್ಪಿದ ಬದುಕು, ದೀರ್ಘಾಯುಷ್ಯ ಸಾರ್ಥಕ ಆಗಬೇಕಾದ್ರೆ ಪ್ರಾಣಲಿಂಗಿಗೆ ಶರಣೆ ಅನ್ನಬೇಕು. ಪ್ರಾಣಲಿಂಗಿಗೆ ಶರಣನ್ನು ಅನ್ನಬೇಕು ಅಂತಂದ್ರೆ ಬರೀ ಶರಣಾರ್ಥಿ ಅಂತ ಬೆಳಗ್ಗೆ ಅಂತೀವಲ್ಲ, ಅಥವಾ ಕಂಡಾಗ ಅಂತೀವಲ್ಲ, ಅದಷ್ಟೇ ಅಲ್ಲ. ಪ್ರಾಣಲಿಂಗಿಗೆ ಶರಣೆಂಬುದೇ ಲೇಸು ಅಂದ್ರೆ ಇಲ್ಲ ಅರ್ಥ. ಆ ಪ್ರಾಣಲಿಂಗಿಯ ಬದುಕನ್ನು ಅರ್ಥ ಮಾಡಿಕೊಂಡು ಇವನು ಯಾರು, ಹಣವಂತ, ಯೌವನಸ್ಥ ಮತ್ತು ದೀರ್ಘಾಯು, ಇವರು 3 ಜನ, ಅಥವಾ ಈ 3 ಒಬ್ಬನೇ ಪಡೆದಿದ್ರೆ ಅದಿನ್ನೂ ಸೌಭಾಗ್ಯ. ಈ 3 ಪಡೆದಂತಹ ಒಬ್ಬ ವ್ಯಕ್ತಿ ಪ್ರಾಣಲಿಂಗಿಯ ನಿಯಮಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಪ್ರಾಣಲಿಂಗಿಗೆ ಶರಣಾಗ್ಬಿಟ್ರೆ ಅವನ ಬದುಕು ಸಾರ್ಥಕ, ಅವನ ಹಣವೂ ಸಾರ್ಥಕ, ಅವನ ಯೌವನವೂ ಸಾರ್ಥಕ, ಮತ್ತು ಅವನ ದೀರ್ಘ ಬದುಕೇನಿದೆಯಲ್ಲ, 100 ವರ್ಷ ಬದುಕಲಿ, 110 ವರ್ಷ ಬದುಕಲಿ, ಅವೆಲ್ಲವೂ ಸಾರ್ಥಕವೇ. ಇಲ್ಲ ಪ್ರಾಣಲಿಂಗಿಯನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಹಣ ಬಂದ್ರೆ ಅಹಂಕಾರಿ ಆಗ್ತಾನೆ, ಯೌವನ ಬಂದ್ರೆ ವಿಕಾರಿ ಆಗ್ತಾನೆ, ದೀರ್ಘ ಬದುಕು ಸಿಕ್ಕರೆ ನರಳ್ತಾನೆ, ಅಯ್ಯೋ ಸಾಯ್ಲಿಲ್ವಲ್ಲ, ಏನಕ್ಕೆ ಈ ಬದುಕು, ಇದಕ್ಕೆ ಅರ್ಥವೇ ಇಲ್ವಲ್ಲ ಅಂತಾನೆ. ಹಾಗಾದ್ರೆ ಪ್ರಾಣಲಿಂಗಿ ಯಾರು? ಯಾರು ಪ್ರಾಣಲಿಂಗಿ? ಅವನ ಬದುಕು ಯಾಕೆ ಅಷ್ಟೊಂದು ಅರ್ಥಪೂರ್ಣ? ಪ್ರಾಣಲಿಂಗಿ ಅಂದ್ರೆ ಅವನು ಪರಮಾತ್ಮನ ಪ್ರತಿನಿಧಿ.
ಪರಮಾತ್ಮನಿಗಾಗಿಯೇ ಬದುಕುವವನು, ಪರಮಾತ್ಮನ ನಿಯಮಗಳನ್ನು ಅರ್ಥ ಮಾಡಿಕೊಂಡವನು, ಅಧೋಮುಖ ಪ್ರವೃತ್ತಿಗಳನ್ನೆಲ್ಲ ಊರ್ಧ್ವಮುಖ ಮಾಡಿಕೊಂಡವನು. ಅಂದ್ರೆ ತನ್ನ ಸ್ವಾರ್ಥವನ್ನ ನೀಗಿ ನಿಸ್ವಾರ್ಥದಲ್ಲಿ ನಿಂದು ಪ್ರಾಣದ ವಿಕಾರಗಳು, ಯೌವನದ ವಿಕಾರಗಳನ್ನೆಲ್ಲ ಗೆದ್ದು ಅವನ್ನ ಊರ್ಧ್ವಮುಖ ಮಾಡಿಕೊಂಡು ವಿಶ್ವಮಾನವನಾಗಿ ಬದುಕುವವನೇ ಪ್ರಾಣಲಿಂಗಿ. ಅಂದ್ರೆ ಇನ್ನೂ ಶರಣನಾಗಿಲ್ಲ ಅಥವಾ ಶರಣ ಮಾರ್ಗಕ್ಕೆ ಬಹಳ ಸಮೀಪ ಇದ್ದಾನವನು, ಆದ್ರೆ ಅವನು ವಿಶ್ವ ಕುಟುಂಬಿಯಾಗಿದ್ದಾನೆ. ಅವನಿಗೇನೇ ಬಂದ್ರು ಅದು ವಿಶ್ವಕ್ಕೆ ಲಾಭ. ಅವನಿಗೆ ಬಂದಿದ್ದು ವಿಶ್ವಕ್ಕೆ ಲಾಭ, ತನ್ನವರಿಗೆ ಲಾಭ, ಎಲ್ಲರಿಗೂ ಲಾಭ. ಆದ್ರಿಂದ ಪ್ರಾಣಲಿಂಗಿಯ ಬದುಕೇನಿದೆ ಅದು ಶ್ರೇಷ್ಠವಾದ ಬದುಕು. ಮಹಾತ್ಮ ಗಾಂಧೀಜಿ ಅಥವಾ ಮಹಾತ್ಮ ಗಾಂಧೀಜಿನು ಹೇಳೋದಕ್ಕಿಂತ ಅಥಣಿ ಶಿವಯೋಗಿಗಳು, ಆಮೇಲಿಂದ ಇನ್ನೂ ಅನೇಕ ಜನ ಶಿವಯೋಗಿಗಳು, ತ್ಯಾಗಿಗಳು, ಅವರು ಬದುಕನ್ನು ತಿರಸ್ಕಾರ ಮಾಡಿದವರಲ್ಲ, ಬದುಕನ್ನ ಪುರಸ್ಕಾರ ಮಾಡಿದವರು. ಆದರೆ ತಮಗಾಗಿ ಅಂತ ಏನೂ ಇಟ್ಕೊಂಡವರಲ್ಲ. ಅವರು ನಿಸ್ವಾರ್ಥಿಗಳಾಗಿ, ನಿರ್ವಿಕಾರಿಗಳಾಗಿ ಎಲ್ಲವನ್ನೂ ಜಗತ್ತಿಗಾಗಿ ಬಳಸಿದವರು, ಜಗತ್ತನ್ನೇ ಬೆಳೆಸಿದವರು. ಅವ್ರ ಹೆಸರು ಹೇಳ್ಕೊಂಡು ಅವ್ರ ಭಕ್ತರು, ಅವರ ಒಂದು ಪ್ರೇರಣೆ, ಅವರ ಒಂದು ಆಶೀರ್ವಾದ ಅದು ಜಗತ್ತನ್ನ ಬೆಳೆಸುತ್ತೆ, ಒಬ್ಬ ಭಕ್ತನನ್ನ ಬೆಳೆಸುತ್ತೆ. ಆ ಭಕ್ತ ಅವನ್ನ ಸದಾ ನೆನಪಿಟ್ಕೊಳ್ತಾನೆ. ಅಂತಹ ಪ್ರಾಣಲಿಂಗಿಗೆ ಶರಣಾಗಿ ನಿನ್ನ ಸಿರಿಯನ್ನು ಸಾರ್ಥಕ ಮಾಡ್ಕೋ, ನಿನ್ನ ಯೌವನವನ್ನು ಸಾರ್ಥಕ ಮಾಡ್ಕೋ, ನಿನ್ನ ಬದುಕನ್ನು ಸಾರ್ಥಕ ಮಾಡ್ಕೋ. ಆಗ ನಿನ್ನ ಜನ್ಮವೇ ಸಾರ್ಥಕ. ಆದ್ರಿಂದ ಹಣ ಬರಬೇಕು, ಆ ಹಣವನ್ನು ಸರಿಯಾಗಿ ಬಳಸೋರಿಗೆ ಬರಬೇಕು. ಯೌವನ ಇರಬೇಕು, ಆ ಯೌವನವನ್ನು ವಿಕಾರ ಮುಕ್ತವಾಗಿ ಮಾಡಿಕೊಂಡು ಉನ್ನತವಾದ ಉದ್ದೇಶಕ್ಕಾಗಿ ಬಳಸುವವರ ಬದುಕು ಬೇಕು. ಆ ಯೌವನ ಸಾರ್ಥಕ. ಇನ್ನು ಮರಣವನ್ನು ತಪ್ಪಿಸಿಕೊಂಡು ದೀರ್ಘಕಾಲ ಬದುಕ್ತಕ್ಕಂಥವರು, ಅವರು ಈ ಜಗತ್ತಿಗೆ ಒಳ್ಳೇದು ಮಾಡ್ತಾರೆ ಮತ್ತು ಅವರು ಒಳ್ಳೇದು ಮಾಡ್ಕೊತಾರೆ. ಅವರು ನರಳಲ್ಲ, ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಆರೋಗ್ಯದ ನಿಯಮಗಳನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಸಿದ್ಧಗಂಗಾ ಶ್ರೀಗಳು ದೇಹ ಬಿಡುವಾಗ ಆ ವೇಳೆಗೆ ಒಬ್ಬ ಡಾಕ್ಟರ್ ಬಗ್ಗೆ ಪ್ರಸಿದ್ಧಿ ಆಗಿದ್ದ. ಅಂದ್ರೆ ಇವ್ರು 111 ವರ್ಷ ಇದ್ರು. ಜಪಾನ್ ದೇಶದಲ್ಲಿ ಒಬ್ಬ ಡಾಕ್ಟ್ರು ಅವಾಗ 113 ವರ್ಷದವನಿದ್ದ. ಸಿದ್ಧಗಂಗಾ ಶ್ರೀಗಳಿಗಿಂತ 2 ವರ್ಷ ದೊಡ್ಡವನಿದ್ದ. ಅವನು ಎಷ್ಟು ವರ್ಷ ಬದುಕದ, ಅವನೇನ್ ಮಾಡ್ದ, ಅವನ ಅಂತ್ಯ ಹೇಗಾಯ್ತು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ 113ನೇ ವಯಸ್ಸಿನಲ್ಲೂ ಕೂಡ 2 ಅಂತಸ್ತು ಹತ್ತಿ ಹೋಗಿ ಚಿಕಿತ್ಸೆ ಕೊಟ್ಟು ಬರ್ತಿದ್ದ. ಆರಾಮಾಗಿದ್ದ, ಯಾವ ಕಾಯಿಲೆ ಬರಲಾರ್ದೆ ಓಡಾಡ್ಕೊಂಡು ಸಂತೋಷವಾಗಿದ್ದ. ಇದು ಬದುಕನ್ನ ಸಂತೋಷವಾಗಿ ಕಳೆಯೋದು ಅಂದ್ರೆ ನಿಯಮಗಳನ್ನು ಕಲ್ತ್ಕೊಂಡು ಸಂತೋಷವಾಗಿ ಬದುಕು. ಒದ್ದಾಡ್ಕೊಂಡು ಹಿಂಸೆ ಪಟ್ಕೊಂಡಲ್ಲ. ಒದ್ದಾಡ್ಕೊಂಡು ಹಿಂಸೆ ಪಟ್ಕೊಂಡು ಬದುಕೋದಕ್ಕಿಂತ, ಇನ್ನೊಬ್ಬರ ಮೇಲೆ ನಾವು ಅವಲಂಬಿತರಾಗಿ ಬದುಕೋದಕ್ಕಿಂತ ಆ ಮರಣ ಯಾವಾಗ ಪರಮಾತ್ಮ ತರ್ತಾನೆ ಅದು ಒಳ್ಳೇದೆ. ಎಷ್ಟೋ ಜನ ಮರಣ ಬರಲಿ ಅಂತ ಹಾರೈಸ್ತಿರ್ತಾರೆ, ಅದು ಬರ್ತಾ ಇರೋದಿಲ್ಲ. ಎಷ್ಟೋ ಜನ ಇನ್ನೂ ಬದುಕಬೇಕು ಅಂದ್ಕೊಂಡಿರ್ತಾರೆ, 40ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ. ಅದು ನಮಗೆ ಗೊತ್ತಿಲ್ಲ. ಪರಮಾತ್ಮನ ನಿಯಮಗಳು ನಮಗೆ ಸಿಕ್ಕಿಲ್ಲ, ಇನ್ನು ನಮ್ಮ ಕೈವಶ ಅಲ್ಲ. ಅವು ವಿಜ್ಞಾನಿಗಳ ಕೈವಶವೂ ಅಲ್ಲ. ಸುನೀತಾ ವಿಲಿಯಮ್ಸ್ 9 ತಿಂಗಳು ಯಾಕೆ ಅಲ್ಲಿ ಬದುಕಿದ್ರು ಗೊತ್ತಿಲ್ಲ. ಕಲ್ಪನಾ ಚಾವ್ಲಾ ಬರೀ 17 ದಿವಸ ಅಲ್ಲಿದ್ದು ಬರುವಾಗ ಅವ್ರ ನೌಕೆ ಬೆಂಕಿಯ ಉಂಡೆ ಆಗೋಗ್ಬಿಡ್ತಲ್ಲ, ಯಾಕೆ ಅದು ಗೊತ್ತಿಲ್ಲ. ಅದಕ್ಕೆ ಕಾರಣ ಏನೋ ಹೇಳ್ಬೋದು, ಅದು ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನ ಹೇಳ್ಬೋದು. ಯಾಕಾಯ್ತು ಅಂತ ಹೇಳಕ್ಕಾಗಲ್ಲ ವಿಜ್ಞಾನಿಗಳು. ಇಲ್ಲಿ ನಮಗೆ ಪರಮಾತ್ಮನ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳೋದು ಬೇಕು. ಅವನೇ ಪ್ರಾಣಲಿಂಗಿ, ಅವನೇ ಮಹಾತ್ಮ, ಅವನೇ ಸಂತ, ಅವನೇ ಶರಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.